ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಬುಧವಾರನೇ ಹೂವು ಮತ್ತು ಪೂಜೆ ಸಾಮಾನೆಲ್ಲ ತರೋದಕ್ಕೆ ಅಂತ ಆಟೋ ಬುಕ್ ಮಾಡಿಕೊಂಡು ಮಾರ್ಕೆಟಿಗೆ ಕಡೆ ಹೊರಟೆ. ಅಲ್ಲಿ ರೀಚ್ ಆಗೋದಕ್ಕೆ ನನಗೆ ಆಲ್ಮೋಸ್ಟ್ 12 o'clock ನಿಯರ್ ಬೈ ಆಗಿತ್ತು. ಅಲ್ಲಿ ನೋಡಿದ ತಕ್ಷಣ ಎಲ್ಲೆಲ್ಲೂ ಕೂಡ ತುಂಬಾ ಚೆನ್ನಾಗಿರೋ ಹೂಗಳೇ ಕಾಣಿಸ್ತಾ ಇತ್ತು. ನನಗೆ ಬಿಡಿ ಹೂ ಬೇಕಾಗಿತ್ತು. ಅದಕ್ಕೋಸ್ಕರ ಕೇಳಿಕೊಂಡು ಹೂವಿನ ಮಾರ್ಕೆಟ್ ಒಳಗಡೆ ಇರ್ತಾರಲ್ಲ ಅವ್ರ ಹತ್ರ ಹೋಗೋಣ ಅಂತ ಹೋದೆ. ಅಲ್ಲಿ ನೋಡಿದ್ರೆ ಜನ ಸಾಗರನೇ ತುಂಬಿತ್ತು. ಎಷ್ಟು ಜನ ಅಂದರೆ ಅಲ್ಲಿ ಉಸಿರಾಡೋದಕ್ಕೂ ತುಂಬಾನೇ ಕಷ್ಟ ಆಗ್ತಾ ಇತ್ತು. ತುಂಬಾನೇ ಬಿಸಿ ಬಿಸಿ ಹಬೆ ಬರ್ತಾ ಇತ್ತು. ಹಾಗೆ ಅಲ್ಲಿ ತಾಯಿ ಆಶೀರ್ವಾದ ತಗೊಂಡು ಹಾಗೆ ಮುನ್ನುಗ್ಕೊಂಡು ಹೋದೆ. ಜನಗಳು ನಮ್ಮನ್ನು ನಡೆಯೋಕ್ಕೆ ಬಿಟ್ಟಿಲ್ಲ, ಹಾಗೆ ತಳ್ಕೊಂಡೇ ಹೋಗ್ತಾ ಇದ್ರು. ಆದರೂ ಕೂಡ ನಾನು ನನ್ನ ಶಕ್ತಿ ಮೀರಿ ನಾನು ಕೂಡ ಹೊರಟೆ. ಅಲ್ಲೇ ಹಣ್ಣುಗಳು ಕೂಡ ಇತ್ತು. ಬಟ್ ನಾನು ಹಣ್ಣು ತಗೊಂಡ್ರೆ ಮೊದಲೇ ವೆಯ್ಟ್ ಆಗುತ್ತೆ ಅಂತ ಹೇಳಿ ಮೊದಲನೇದಾಗಿ ಹೂ ತಗೊಳ್ಳೋಣ ಅಂತ ಎಲ್ಲ ಕಡೆನೂ ರೇಟ್ಗಳನ್ನ ವಿಚಾರಿಸ್ಕೊಂಡು ಹೊರಟೆ. ಮಲ್ಲಿಗೆ ಹೂವು ತಗೊಳ್ಳೋದಕ್ಕೆ ಮುಂದೆ ಹೋಗ್ತಾನೆ ಇದ್ದೆ, ಎಲ್ಲೂ ಸಿಗ್ತಾನೆ ಇರಲಿಲ್ಲ. ತುಂಬಾನೇ ಡೆಡ್ ಎಂಡ್ ತನಕ ಹೋಗಬೇಕಾಗಿತ್ತು. ಹಾರಗಳಂತೂ ತುಂಬಾನೇ ಚೆನ್ನಾಗಿತ್ತು. ರೇಟ್ ಕೇಳಿದ್ರೆ 2000 3000 ಹೇಳಿದ್ರು. ಸೊ ನಾವೇನೇ ಮೊಗ್ಗು ತಗೊಂಡು ಬಂದು ಹಾರನ ಯಾವಾಗ್ಲೂ ಮಾಡೋದು. ಅದಕ್ಕೆ ಮೊಗ್ಗು ತಗೊಂಡ್ರೆ ಹಾರಕ್ಕೂ ಆಗುತ್ತೆ, ಜೊತೆಗೆ ನಮಗೆ ಮುಡ್ಕೊಳ್ಳೋದಕ್ಕೂ ಆಗುತ್ತೆ, ಬಂದವ್ರಿಗೆ ಕೊಡೋಕ್ಕೂ ಆಗುತ್ತೆ. ತಗೊಂಡು ನಾನು ಎಲ್ಲಾ ತರದ ಹೂವನ್ನು ತಗೊಂಡೆ. ನೋಡಿ ಎಷ್ಟೊಂದು ಆಗ್ಬಿಟ್ಟಿದ್ದಾರೆ. ಎಲ್ಲೋ ಪರ್ಪಲ್ ಮತ್ತೆ ವೈಟ್ ಕಲರ್ ಸೇವಂತಿಗೆ ಹೂವು ತಗೊಂಡೆ, ರೆಡ್ ರೋಸ್ ತಗೊಂಡೆ, ಸಂಪಿಗೆ ಹೂವು ತಗೊಂಡೆ, ತಾವರೆ ಹೂವು ತಗೊಂಡೆ, ಚೆಂಡು ಹೂವು 2 ಕಲರ್ ತಗೊಂಡೆ. ಅದಾದ್ಮೇಲೆ ಕೊಬ್ಬರಿ, ಬೆಲ್ಲ, ಪೂಜೆ ಸಾಮಾನು, ಜೊತೆಗೆ ಬಾಳೆ ಎಲೆ, ಶೋ ಹೂವು ಎಲ್ಲ ಥರದನ್ನು ತಗೊಂಡು ನಾನು ಅಲ್ಲಿಂದ ಹೊರಡೋದಕ್ಕೆ ಸಿದ್ಧ ಆದೆ. ಹೊರಟು ಬರೋಷ್ಟರಲ್ಲಿ 5 ಗಂಟೆ ಆಗಿತ್ತು. ಇದಿಷ್ಟು ನಾನು ತಗೊಂಡಿದ್ದ ಐಟಮ್ಗಳು. ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.